ಸುಷ್ಮಿತಾ ವಿಲೇಜ್ ಗರ್ಲ್. ಇವತ್ತು ಬಂದು ನಾನು ಸಿಂಪಲ್ಲಾಗಿ ಸೀರೆಗೆ ಕುಚ್ಚು ಹಾಕೋದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಬಂದು ಒಂದು ರೆಡ್ ಮತ್ತು ಬ್ಲೂ ಕಲರ್ ಒಂದು ಕಾಂಬಿನೇಷನ್ ಇರುವಂತಹ ಸ್ಯಾರಿನ ತೊಗೊಂಡಿದ್ದೀನಿ. ಸೊ ನಾನು ಇದಕ್ಕೆ ಬ್ಲೂ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ಕುಚ್ಚು ಹಾಕಬೇಕು ಅಂದ್ಕೊಂಡಿದ್ದೀನಿ. ಒಂದು ಕುಚ್ಚನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಯಾವ ರೀತಿ ಕುಚ್ಚನ್ನ ಹಾಕ್ತೀನಿ ಅನ್ನೋವಂಥದ್ದನ್ನ ನಿಮಗೆ ಶೇರ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಮೊದಲನೇದಾಗಿ ನಾವು ಕುಚ್ಚು ಹಾಕೋದಕ್ಕೂ ಮುಂಚೆ ನಾವು ನನ್ನ ಹತ್ರ ಒಂದು ವೇಸ್ಟ್ ಒಂದು ರಟ್ಟಿತ್ತು ಬುಕ್ ಮಾಡಿರೋವಂಥದ್ದು, ಅದನ್ನು ಬಳಸಿರೋವಂಥದ್ದು ಶೀಟ್ಸ್ನೋ ಅಥವಾ ಒಂದು ಪ್ಯಾಡ್ ಬರುತ್ತೆ ನೋಡಿ, ಎಕ್ಸಾಮ್ ಪ್ಯಾಡ್, ಅದನ್ನು ತೊಗೊಬೇಕು. ಒಂದು ಗಟ್ಟಿಯಾಗಿರಬೇಕು. ಆ ಥರ ಒಂದು ವಸ್ತುವನ್ನು ತೊಗೊಂಡು ದಾರಾನ ತೊಗೋಬೇಕು. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಸ್ಯಾರಿಗೆ ಕಲರ್ ತಕ್ಕಂತೆ ದಾರವನ್ನು ತೊಗೊಳ್ಬೋದು ನೀವು. ಸೊ ದಾರವನ್ನು ತೊಗೊಂಡು ಈ ಥರ ಯಾವುದೇ ಗಂಟು ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಇಲ್ಲೊಂದು ಗಂಟಾಗಿತ್ತು, ಸೊ ಅದನ್ನು ಕಟ್ ಮಾಡಿ ನಾನು ತೆಗೆದು ಹಾಕಿದ್ದೀನಿ. ಸೊ ಗಂಟು ಇಲ್ಲದೆ ಇರೋ ಥರ ನೋಡಿಕೊಂಡು 60 ಸುತ್ತಿನ ಒಂದು ದಾರವನ್ನು ನಾವು ರೆಡಿ ಮಾಡ್ಕೊತಾ ಹೋಗುವಂಥದ್ದು ನೀವು ನೋಡ್ಬೋದು. ಈ ರೀತಿ 60 ಸುತ್ತು ನಾವು ಒಂದು ಪ್ಯಾಡ್ ಅಥವಾ ಒಂದು ವೇಸ್ಟ್ ಆಗಿರುವಂಥ ರಟ್ಟಿಗೆ ಆಗಿರ್ಬೋದು, ಯಾವಂತಹ ಒಂದು ಲಾಂಗ್ ಆಗಿರೋ ವಸ್ತುಗಳಿಗೆ ನಾವು ಸುತ್ತ. ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ 60 ಸುತ್ತಿನ ಒಂದು ದಾರದ ಒಂದು ಬೌಂಡನ್ನು. ಈಗ ನಾನು ಇವಾಗ ಇದನ್ನು ಅಳತೆನ ನೋಡಿಕೊಂಡು ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ಹಾಗೆ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಹಾಗೆ ಕಟ್ ಮಾಡೋದಕ್ಕೆ ಹೋದರೆ ಅಲ್ಲಿರುವಂಥ ಎಳೆಗಳೆಲ್ಲ ಬಿಚ್ಚೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂದರೆ, ಒಂದು ಗ್ಲೂ ಸಿಗುತ್ತೆ. ನಾವು ಬಳೆ ಸ್ಟೋರ್ಗೆ ಹೋಗಿ ಕೇಳಿದ್ರೆ ಅವರು ಒಂದು ಗ್ಲೂ, ಮಾಮೂಲಿ ಸ್ಟೋನ್ನ ಅಂಟಿಸೋದಕ್ಕೆ ಗ್ಲೂ ಕೊಡಿ ಅಂದರೆ ಅವ್ರು ಕೊಡ್ತಾರೆ. ಆ ಗ್ಲೂನ ನಾವು ತೊಗೊಂಡ್ಕೊಂಡು ಬರಬೇಕು. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದು ಸ್ವಲ್ಪ ಹಳೇದಾಗಿದೆ, ಹೊಸದು ತೊಗೊಬೇಕು. ಸೊ ಅದು ಇದ್ದದಂಥ ಗ್ಲೂನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಗ್ಲೂ ಸಿಗುತ್ತೆ. ಆ ಗ್ಲೂನ ತೊಗೊಂಡು ಬಂದು ಈ ಥರ ಒಂದು ಅಂಟಿಸೋವಂಥದ್ದು. ಈ ಥರ ಅಂಟಿಸ್ಕೊಂಡ್ರೆ ಅದು ಒಂದು ಅಂಟುಕೊಳ್ಳುತ್ತೆ. ಆವಾಗ ನಾವು ಕಟ್ ಮಾಡಬೇಕಾದ್ರೆ ಈಸಿಯಾಗಿ ಕಟ್ ಮಾಡ್ಬೋದು, ಯಾವುದೇ ಥರದ ಒಂದು ಎಳೆ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಗ್ಲೂ ಹಾಕಿ ಅಂಟಿಸ್ಕೊಳ್ಳೋವಂಥದ್ದು. ಈಗ ನಾನು ಅದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಆ ದಾರನ ಈಗ ನಾವು ಬಳೆ ಸ್ಟೋರ್ಗೆ ಹೋಗಿ ಕೇಳಿದ್ರೆ ಈ ಥರ ನನಗೆ ಕುಚ್ಚಾಕೋದಕ್ಕೆ ರೌಂಡ್ ಶೇಪಲ್ಲಿರುವಂಥ ಒಂದು ರಿಂಗ್ ಥರ ಇರುವಂಥ ಮಣಿಗಳು ಬೇಕು ಅಂದರೆ ಅವರೇ ಅಲ್ಲಿ ತೋರಿಸ್ತಾರೆ. ಆಗ ನಮಗೆ ಯಾವ ಡಿಸೈನಲ್ಲಿ ಬೇಕು, ಯಾವ ಕಲರಲ್ಲಿ ಬೇಕು ನಾವು ಆ ಥರ ತೊಗೊಬೋದು. ನಾನಿಲ್ಲಿ ಇದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ 2 ಕಲರಲ್ಲಿ ಸಿಗುತ್ತೆ. ನಾನಿಲ್ಲಿ ಗೋಲ್ಡ್ ಕಲರಲ್ಲಿ ತೊಗೊಂಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಆ ಗೋಲ್ಡ್ ಕಲರ್ ರಿಂಗ್ ಒಳಗಡೆ ಹಾಕ್ಕೊಂಡು ನಮ್ಮ ದಾರಾನ ಮೊದಲು ನಾವು ಈ ಥರ ಕುಚ್ಚನ್ನ ರೆಡಿ ಮಾಡ್ಕೊಬೇಕು. ಈ ಥರ ದಾರಾನ ಹಾಕ್ಕೊಂಡು ಅದಕ್ಕೆ ಥ್ರೆಡ್ ಬರುತ್ತೆ, ಒಂದು ಗೋಲ್ಡ್ ಕಲರ್ ಥ್ರೆಡ್ ಬರುತ್ತೆ ನೋಡಿ, ಆ ಥ್ರೆಡ್ನ ಬಳಸಿ ಅದಕ್ಕೆ ಒಂದು ರೌಂಡ್ ಥರ ಇದನ್ನು ಹಾಕಿ ಲಾಕ್ ಮಾಡಿಕೊಂಡು ಒಂದು ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಈಗ ನೋಡ್ತಾ ಇರ್ಬೋದು ಕುಚ್ಚು ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಹೇಗೆ ರೆಡಿಯಾಗಿದೆ ಅಂತ. ಇದೇ ರೀತಿ ನಾವು ಮಾಡ್ಕೋಬೇಕು. ಈಗ ನಾನು ಯಾವ ರೀತಿ ಕುಚ್ಚನ್ನ ಹಾಕೋದು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈಗ ಸೀರೆಗೆ ಒಂದು ನಾಟ್ನ ಹಾಕೋಬೇಕು, ಯಾಕಂದರೆ ದಾರ ಬಿಚ್ಚೋಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಂದು ನಾಟ್ನ ಹಾಕೊಳ್ಳೋವಂಥದ್ದು. ಜೊತೆಗೆ ಆ ಸೂಜಿಗೆ ಒಂದು ಗುಂಡು, ಜೊತೆಗೆ ನಾವು ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚು ಮತ್ತು ಇನ್ನೊಂದು ಗುಂಡಾಗಿರುವಂಥ ಮಣಿನ ಹಾಕಿ ಸೇರಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಅಲ್ಲಿಂದ ಒಂದು ನಾಟ್ನ ಮಾಡುವಂಥದ್ದು. ಆ ರೌಂಡ್ ಮತ್ತು ಒಂದು ಗುಂಡಿನ ಮೂಲಕ ಒಂದು ನಾಟ್ನ ತಗೊಂಡು ಒಂದು ಲಾಕ್ನ, ಬಿಗಿಯಾದಂಥ ಒಂದು ಲಾಕ್ನ ರೆಡಿ ಮಾಡಿಕೊಂಡು, ಜೊತೆಗೆ ಅಲ್ಲಿಂದ ಸೀರೆ ಒಂದು ಮುಂಭಾಗದಿಂದ ಹಿಂಭಾಗಕ್ಕೆ ಬರುವಂಥದ್ದು. ಹಿಂಭಾಗದಲ್ಲಿ ಒಂದು ನಾಟ್ನ ನಾವು ಹಾಕಿ ಅಲ್ಲಿ ನಾವು ಒಂದು ಥ್ರೆಡ್ನ ಕಟ್ ಮಾಡೋವಂಥದ್ದು. ಸೊ ಈಗ ನನ್ನ ಸೀರೆ ರೆಡಿಯಾಗಿದೆ. ನನ್ನ ಸೀರೆಯ ಔಟ್ಪುಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು 2 ಕಲರ್ ಥ್ರೆಡ್ನ ಬಳಸಿ ಮಾಡ್ಕೊಂಡಿರುವಂಥದ್ದು. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.